ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಒಬ್ಬ ವ್ಯಕ್ತಿ ಒಂದು ವ್ಯಾಪಾರ ಮಾಡಬೇಕಾದ್ರೆ ಯಾವ ಲೈಸೆನ್ಸ್ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಅದರಲ್ಲಿ ವ್ಯಾಟ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ನಾ ಹೇಳಿದಾಗೆ ಒಂದು ಲೈಸೆನ್ಸ್ ಅಂತ ತೆಗೆದುಕೊಳ್ಳೋದು ಭಾಳಷ್ಟು ಜವಾಬ್ದಾರಿ ಇರುತ್ತೆ. ದಯವಿಟ್ಟು ನೀವು ಆ ಜವಾಬ್ದಾರಿಯಲ್ಲಿ ಯಾವ ನೀವು ಪ್ರೊಸೀಜರ್ನ ಫಾಲೋ ಮಾಡಬೇಕು ಅನ್ನೋದನ್ನು ನೀವು ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಟಿನ್ ನಂಬರ್ ಅನ್ನೋದು ಒಂದೇ ನಂಬರ್ ಇರುತ್ತೆ. ಮುಂಚೆ KST CST ಅಂತ 2 ನಂಬರ್ ಬರ್ತಾ ಇತ್ತು. ಈಗ ವ್ಯಾಟ್ ಅಂತ ಬಂದಮೇಲಿಂದ ಅದು ಒಂದೇ ನಂಬರ್ ಇರುತ್ತೆ. ಈಗಲೂ ಕೂಡ ಬಹಳ ಜನ ಕೇಳ್ತಾರೆ, ಸರ್ CST ನಂಬರ್ ಯಾಕೆ ಕೊಡೋದಿಲ್ಲ ಅಂತ. ಟಿನ್ ಬಂದಮೇಲೆ ಆ ರೀತಿ CST ನಂಬರ್ ಅನ್ನೋ ಪ್ರಾವಿಷನ್ ಇಲ್ಲ ಸ್ನೇಹಿತರೆ. ಇನ್ನು ಈ ಒಂದು KST ಇಂದ ವ್ಯಾಟಿಂದ ನಾವು ಮುಂದೆ GST ಅಂತ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಅದೊಂದು ಹೊಸ ಕಾನೂನು ಪದ್ಧತಿ. ಇದೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ, ಪ್ರತಿಯೊಬ್ಬರೂ ಮಾಡುವ ಎಲ್ಲ ವ್ಯವಹಾರಗಳು ಸಂಪೂರ್ಣವಾಗಿ ಗಣಕೀಕೃತ ಆಗ್ತವೆ, ಅಂದರೆ ಕಂಪ್ಯೂಟರೈಸೇಷನ್ ಆಗಿಬಿಡ್ತವೆ. ಹಾಗಾಗಿ ಈ ಮುಂದೆ ಯಾವುದೇ ರೀತಿ ತೆರಿಗೆ ಸೋರಿಕೆ ಅಂತ ಇತ್ತು, ಕೆಲವರು ತೆರಿಗೆನ ತಪ್ಪಿಸ್ತಾ ಇದ್ರು ಕೊಡದೇ ಇರೋದಕ್ಕೆ, ಅವ್ರಿಗೆಲ್ಲರಿಗೂ ಏನಾಗ್ತಾ ಇದೆ ಅಂತಂದರೆ ಬಹಳ ಕಷ್ಟ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಕಾನೂನನ್ನು ಪಾಲಿಸಲೇಬೇಕಾಗುತ್ತೆ. ಏಕೆಂತಂದರೆ ನಾನು ಹೇಳಿದಾಗೆ ವ್ಯಾಟಲ್ಲಿ ಎಲ್ಲ ಆನ್ಲೈನ್ ಆಗ್ತಾ ಇದೆ ಸ್ನೇಹಿತರೆ. ಒಂದು, ನೀವು ಇನ್ವಾಯ್ಸ್ಗಳನ್ನು ಯಾವ ರೀತಿ ಕೊಡಬೇಕು ಅದನ್ನು ನೀವು ಅರ್ಥಕೋಬೇಕಾಗುತ್ತೆ. ಯಾವ ರೀತಿ ಅಕೌಂಟ್ ಮಾಡಬೇಕು ಅನ್ನೋದು ಅರ್ಥಕೋಬೇಕಾಗುತ್ತೆ. ಈಗ ಮುಂಚೆ ಇದ್ದಷ್ಟು ಕನ್ಫ್ಯೂಷನ್ ಇಲ್ಲ. ಈಗ ಟ್ಯಾಕ್ಸ್ ರೇಟ್ ಇರ್ಬೋದು, ಅವನ ಪ್ರಾವಿಷನ್ಸ್ ಇರ್ಬೋದು, ಭಾಳ ಕಡಿಮೆ ಸರಳೀಕೃತ ಆಗ್ತಾ ಇದೆ. ಹಾಗಾಗಿ ನೀವು ಯಾವುದೇ ಒಂದು ನಂಬಿಕೆನಲ್ಲಿ, ಅಂದರೆ ಹಳೆ ಕಾಲದಲ್ಲಿ ನಾವು ಹಂಗೆ ಮಾಡ್ತಾ ಇದ್ವಿ, ಆ ಥರ ಇತ್ತು ಈ ಥರ ಇತ್ತು ಅಂತ ದಯವಿಟ್ಟು ನೀವು ಆ ರೀತಿ ಪದ್ಧತಿಗಳನ್ನೇ ನೀವು ಅನುಸರಿಸಬೇಡಿ. ಈಗ ಭಾಳಷ್ಟು ಬದಲಾವಣೆ ಆಗ್ತಾ ಇದೆ. ಹಾಗಾಗಿ ನಿಮಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೋ ಅದರ ಒಂದು ಮಾರ್ಗದರ್ಶನನ ನೀವು ಪಡಿಬೇಕಾಗುತ್ತೆ ಸ್ನೇಹಿತರೆ. ಇನ್ನು ನೀವು ಮಂತ್ಲಿ ರಿಟರ್ನ್ ಫೈಲ್ ಮಾಡಿದ್ರೆ ಅಲ್ಲಿಗೆ ಸಾಕು. ಮುಂಚೆ ಎಲ್ಲ ನಾವೇನು ಮಾಡ್ತಾ ಇದ್ರಿ, ನೀವು ಅಸೆಸ್ಮೆಂಟ್ ಅಂತ ಹೋಗ್ತಾಯಿದ್ರಿ. ಪ್ರತಿ ವರ್ಷ ನೀವು ಬುಕ್ಸ್ನೆಲ್ಲ ತೆಗೆದುಕೊಂಡು ಹೋಗಿ ತೋರಿಸ್ಬೇಕಾಯಿತು. ಆದರೆ ಈಗ ಆ ರೀತಿ ಅವಶ್ಯಕತೆ ಇಲ್ಲ. ಆಡಿಟ್ ಅಂತ ಅದು ಸೆಲೆಕ್ಟ್ ಆಗುತ್ತೆ. ಆಡಿಟ್ ಅಂತ ಸೆಲೆಕ್ಟ್ ಆದರೆ ಮಾತ್ರ ನೀವು ಬುಕ್ಸ್ನ ಕೊಡಬೇಕಾಗತ್ತೆ. ಇಲ್ಲ ಅಂತಂದರೆ ನೀವು ಕೊಡೋವಂಥ ಅವಶ್ಯಕತೆ ಇಲ್ಲ. ಇನ್ನು ಇದು ಬಿಟ್ಟು ನೀವು ವ್ಯಾಟ್ ತೆಗೆದುಕೊಂಡಾಗ ಪ್ರತಿ ವರ್ಷ ನೀವು ವೃತ್ತಿ ತೆರಿಗೆ ಅಂತ ಕೊಡಬೇಕಾಗತ್ತೆ. ಅದನ್ನು ತೆಗೆದುಕೊಂಡು ಪುನಃ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಸ್ನೇಹಿತರೆ, ಮುಂಬೈನ ಜುಹು ಬೀಚ್ನಲ್ಲಿ ಬೆಳಗ್ಗೆ 6 ಗಂಟೆಗೆ 100 ಜನ ಜಾಗಿಂಗ್ ಹೋಗ್ತಾರೆ. ಹಾಗೆ ಜಾಗಿಂಗ್ ಹೋಗಿ ಬರ್ತಾ ಅಲ್ಲಿ ತೆಂಗಿನ ಮರದ ನೆರಳಿನಲ್ಲಿ ನಿಂತು ಎಳ್ನೀರು ಕುಡ್ಕೊಂಡು ಹೋಗುವಂಥ ಅಭ್ಯಾಸ ಇದೆ. ಒಬ್ಬ ಶ್ರೀಮಂತ ನಿತ್ಯ ಬೆಳಗ್ಗೆ 6 ಗಂಟೆಗೆ ಜಾಗಿಂಗ್ ಹೋಗೋನು ವಾಪಸ್ ಬರುವಾಗ ಎಳ್ನೀರು ಕುಡಿದು ಮನೆಗೆ ಮರಳುವಂಥ ಒಂದು ಪರಿಪಾಠವನ್ನು ಇಟ್ಕೊಂಡಿದ್ದ. ನಿತ್ಯ ಎಳ್ನೀರು ಮಾರೋನು ನನಗಿಂತ ಮುಂಚೆ ಬರ್ತಾನೆ, ಎಷ್ಟೊಂದು ಶ್ರಮಜೀವಿ ಇದ್ದಾನೆ ಅಂತ ಈತ ಶ್ರೀಮಂತ ಗುರುತಿಸ್ತಾನೆ. ಶ್ರೀಮಂತನಿಗೂ ಮತ್ತು ಆ ಎಳ್ನೀರು ಮಾರೋನಿಗೂ ಸ್ನೇಹ ಆಗತ್ತೆ. ಶ್ರೀಮಂತ ಯೋಚನೆ ಮಾಡ್ತಾನೆ, ಇಂಥ ಒಬ್ಬ ಶ್ರಮಜೀವಿ ನಮ್ಮ ಕುಟುಂಬಕ್ಕೆ ಅಥವಾ ನಮ್ಮ ಕಂಪನಿಯಲ್ಲಿದ್ದರೆ ನಮ್ಗೆ ಹೆಚ್ಚು ಶ್ರೇಯಸ್ಕರ, ಇಂಥವನಿಗೊಂದು ಒಳ್ಳೆಯ ಉದ್ಯೋಗ ಕೊಡಬೇಕು ಅಂತ ಆ ಎಳ್ನೀರು ಮಾರೋನು ಕೇಳ್ತಾನೆ. ನೀನು ನನ್ನ ಹತ್ರ ಬಂದು ಕೆಲಸ ಮಾಡ್ತೀಯ ಅಂತ ಕೇಳ್ತಾನೆ. ಆಯಿತು ಅಂತ ಒಪ್ಪಿಗೆ ನೀಡ್ತಾನೆ. ಶ್ರೀಮಂತನ ಬಳಿ ಬರ್ತಾನೆ. ಆತನ ಕುಟುಂಬದ ಜೊತೆ ಇವನು ಒಡನಾಟ ಆಗುತ್ತೆ. ಮಾರನೇ ದಿವಸ ಇವನನ್ನು ಅಲ್ಲಿ ಡ್ರೈವರ್ ಅಂತ ಹೇಳಿ ಕೆಲಸಕ್ಕೆ ತಗೋತಾರೆ. ಡ್ರೈವರ್ ಅಂತ ಕೆಲಸಕ್ಕೆ ತಗೊಂಡು ಮೊದಲೇ ದಿವಸವೇ ಇದ್ದಕ್ಕಿದ್ದ ಹಾಗೆ ಶ್ರೀಮಂತ ಒಂದು ಬ್ರೀಫ್ ಕೇಸನ್ನು ಕೊಟ್ಟು ಎಳ್ನೀರು ಮಾರೋನ ಕೈಯಲ್ಲಿ ಕೊಟ್ಟು ಹೊರಟೋಗ್ತಾನೆ. ಎಳ್ನೀರು ಮಾರೋನು ಯೋಚನೆ ಮಾಡ್ತಾನೆ, ಶ್ರೀಮಂತನ ಒಡನಾಟ ಇದ್ದ ಈ ಮನುಷ್ಯನಿಗೆ ಗೊತ್ತಿರುತ್ತೆ ಯಾವಾಗಲೂ ಶ್ರೀಮಂತ ದುಡ್ಡನ್ನು ಇಟ್ಕೊಂಡು ಓಡಾಡ್ತಾನೆ ಅಂತೇಳಿ. ಯಾವಾಗ ಬ್ರೀಫ್ ಕೇಸ್ ಕೊಟ್ಟು ಹೋಗ್ತಾನೋ ಎಳ್ನೀರು ಮಾರೋನು ಯೋಚನೆ ಮಾಡ್ತಾನೆ, ನಾನು ಇಡೀ ತಿಂಗಳು ಕಷ್ಟಪಟ್ಟರು 10,000 ರೂಪಾಯಿ 15,000 ರೂಪಾಯಿ ಸಂಪಾದನೆ ಮಾಡ್ಬೋದು. ಈ ಬ್ರೀಫ್ ಕೇಸ್ನಲ್ಲಿರುವಂಥ ದುಡ್ಡನ್ನೆಲ್ಲ ಎಗರಿಸ್ಬಿಟ್ರೆ ನಾನು ಒಂದೇ ದಿನಕ್ಕೆ ಶ್ರೀಮಂತ ಆಗಿಬಿಡ್ಬೋದು. ಇನ್ನೇನು ಆತ ಬ್ರೀಫ್ ಕೇಸನ್ನು ಓಪನ್ ಮಾಡಬೇಕು, ಸರಿಯಾಗಿ ಶ್ರೀಮಂತ ಮರಳಿ ಬಂದುಬಿಡ್ತಾನೆ. ಮರಳಿ ಬಂದವನ ಬ್ರೀಫ್ ಕೇಸನ್ನು ವಾಪಸ್ ಇಸ್ಕೊಳ್ತಾನೆ. ಭಾರವಾಗಿರುತ್ತೆ ಬ್ರೀಫ್ ಕೇಸು. ಆ ಬ್ರೀಫ್ ಕೇಸ್ ತೆರಿತಾನೆ. ತೆಗೆದ ತಕ್ಷಣ ಅದ್ರ ಒಳಗಡೆ ಡ್ರೈವರ್ಗೆ ಇರಬೇಕಾದಂಥ ಒಂದು ಸೆಟ್ ಯೂನಿಫಾರ್ಮು ಮತ್ತು ಒಂದು ಅಪಾಯಿಂಟ್ಮೆಂಟ್ ಲೆಟ್ರ್ ಇರುತ್ತೆ. ತಿಂಗಳಿಗೆ 30,000 ರೂಪಾಯಿ ಸಂಬಳ, ಒಂದು ಪೇರ್ ಶೂಸ್ ಇರುತ್ತೆ, 2 ಪೇರ್ ಡ್ರೆಸ್ ಇರುತ್ತೆ, ಯೂನಿಫಾರ್ಮ್ ಡ್ರೆಸ್ಸು. ತಗೋ, ಈ ಬ್ರೀಫ್ ಕೇಸು ನಿನಗೋಸ್ಕರ ತಂದಿದ್ದೆ, ಬೇರೆ ಯಾವುದೋ ಕೆಲಸ ನೆನಪಾಯಿತು ಅದಕ್ಕೋಸ್ಕರ ಹೊರಟುಬಿಟ್ಟೆ ನಾನು, ಇದಿಷ್ಟು ನಿನಗೋಸ್ಕರ ಕೊಟ್ಟಿದ್ದೀನಿ. ಪ್ರತಿ ತಿಂಗಳು ಇನ್ಮೇಲೆ ನಿನಗೆ 30,000 ರೂಪಾಯಿ ಸಂಬಳ, ಜೀವಮಾನ ಪರ್ಯಂತ ನಿನಗೆ PF ಬರುತ್ತೆ, ESI ಇರುತ್ತೆ, ಎಲ್ಲ ಫೆಸಿಲಿಟಿ ಇರುತ್ತೆ ನನ್ನ ಕಂಪ್ನಿನಲ್ಲಿ. ಈ ಯೂನಿಫಾರ್ಮ್ ತಗೋ, ಈ ಒಳ್ಳೆ ಶೂಸ್ಗಳನ್ನ ಧರಿಸು, ನೀಟಾಗಿರು, ಒಳ್ಳೆ ಜೀವನ ಮಾಡು ಅಂತ ಹೇಳ್ತಾನೆ. ಆಗ ಎಳ್ನೀರು ಮಾರೋನು ಯೋಚನೆ ಮಾಡ್ತಾನೆ, ಒಂದು ದಿವಸಕ್ಕೆ ರಾತ್ರೋರಾತ್ರಿ 1 ಲಕ್ಷ ರೂಪಾಯಿ ಸಿಗತ್ತೆ ಅಂತೇಳಿ ನಾನು ಬಿಟ್ಟು ಹೊರಟೋಗ್ತಾ ಇದ್ದೆ. ಇಲ್ಲಿ ನೋಡಿದರೆ ಪ್ರತಿ ತಿಂಗಳು 30,000 ರೂಪಾಯಿ ದುಡ್ಡು ಬರುವಂಥ
ಒಂದು ಉದ್ಯೋಗವನ್ನು ಈ ಶ್ರೀಮಂತ ನಂಗೆ ಕರುಣಿಸಿದ್ದಾನೆ, ಎಂಥ ತಪ್ಪು ಮಾಡಿಬಿಡ್ತಿದ್ದೆ ಅಂತ ಯೋಚನೆ ಮಾಡ್ತಾನೆ. ಸ್ನೇಹಿತರೆ, ಯೋಚನೆ ಮಾಡಿ, ನಮ್ಮ ಜೀವನದಲ್ಲಿ ಇಂಥ ನೂರಾರು ಘಟನೆಗಳು ನಡೀತವೆ. ಕೋಳಿ ಚಿನ್ನದ ಮೊಟ್ಟೆ ಹಾಕತ್ತೆ ಅಂಥೇಳಿ ಕೋಳಿಯನ್ನೇ ಕತ್ತರಿಸುವಂಥ ದಿನಮಾನದಲ್ಲಿ ನಾವು ಇವತ್ತಿದ್ದೇವೆ. ಆದ್ದರಿಂದ ಸದಿಚ್ಛೆ ಸದ್ವಿಚಾರದಿಂದ ಜೀವನ ಮಾಡಿದರೆ ಯಾವತ್ತೂ ಶ್ರೀಮಂತರಾಗುವ ದಿನ ದೂರ ಆಗಲ್ಲ ಮತ್ತು ನಿರಂತರವಾಗಿ ಭತ್ತದ ಸೆಲೆಯ ಹಾಗೆ ದುಡ್ಡು ಮಹಾಪುರ ಬರ್ತಾ ಇರ್ತದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಟಿಫನ್ ಬಾಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಗೆ ಇವತ್ತು ಏನು ಮಾಡ್ಕೊಡ್ತಾ ಇದ್ದೀನಿ ಅಂತ ನೀವೆಲ್ಲರೂ ಕಾತರದಿಂದ ಕಾಯ್ತಾ ಇರ್ಬೋದು. ಇವತ್ತು ನಿಮಗೋಸ್ಕರ ನಾನು ಮಶ್ರೂಮ್ ವಿತ್ ಲೆಮನ್ ರೈಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ಕಡಲೆಬೇಳೆ, ಉಪ್ಪು, ಉದ್ದಿನಬೇಳೆ, ಸಾಸಿವೆ, ಮಶ್ರೂಮ್, ಕಡಲೆಬೀಜ, ಜೀರಿಗೆ, ಮೆಣಸಿನ್ಕಾಯಿ, ಕರಿಬೇವು, ಎಣ್ಣೆ, ಲೆಮನ್ ಜ್ಯೂಸ್, ಕೊಬ್ಬರಿ, ಅರಿಶಿನ, ಕೊತ್ತಂಬರಿ ಸೊಪ್ಪು ಮತ್ತು ಅನ್ನ. ಮೊದಲಿಗೆ ಪ್ಯಾನ್ ಇಡೋಣ. ಪ್ಯಾನ್ ಕಾದ್ಮೇಲೆ ಎಣ್ಣೆ, ಸ್ವಲ್ಪ ಸಾಸಿವೆ, ಜೀರಿಗೆ ಸ್ವಲ್ಪ, ಉದ್ದಿನಬೇಳೆ ಅರ್ಧ ಸ್ಪೂನ್, ಕಡಲೆಬೇಳೆ ಹಾಫ್ ಸ್ಪೂನ್, ಕಡಲೆಬೀಜ 2 ಟೇಬಲ್ ಸ್ಪೂನ್, ಹಸಿಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಹಾಕಿ. ನಾನು ಇಲ್ಲಿ 2 ರಿಂದ 3 ಹಾಕ್ತಾಯಿದ್ದೀನಿ. ಕರಿಬೇವು 4 ರಿಂದ 5 ಎಸಳು, ಅರಿಶಿನ ಸ್ವಲ್ಪ. ನೆಕ್ಸ್ಟ್ ಮಶ್ರೂಮ್ ಹಾಕೋಣ. ನಾನು 1 ಬೌಲ್ ತೊಗೊಂಡಿದ್ದೀನಿ ಮಶ್ರೂಮು ತುಂಬ ಸಾಫ್ಟ್ ಇರೋದ್ರಿಂದ ಬೇಗ ಬೇಯುತ್ತೆ, ಜಾಸ್ತಿ ಬೇಯಿಸುವಂಥ ನೆಸೆಸಿಟಿ ಇಲ್ಲ. ಸೊ ಇದಕ್ಕೆ ಉಪ್ಪು ಹಾಕೋಣ. ಇವಾಗ ಈಗ ಅನ್ನ ಹಾಕೋಣ. ನಾನು ಇಲ್ಲಿ 1 ಬೌಲ್ ರೈಸ್ ತೊಗೊಂಡಿದ್ದೀನಿ. ಅದಕ್ಕೆ ಲೆಮನ್ ಜ್ಯೂಸ್ 1 ಸ್ಪೂನ್, ಕೊತ್ತಂಬರಿ ಸ್ವಲ್ಪ, ತೆಂಗಿನ ತುರಿ ಸ್ವಲ್ಪ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಾಗಿದೆ, ಸರ್ವಿಂಗ್ ಬೌಲ್ಗೆ ಹಾಕೋಣ. ನೋಡಿದ್ರಲ್ಲ ವೀಕ್ಷಕರೇ, ಮಶ್ರೂಮ್ ಚಿತ್ರಾನ್ನ ಹೇಗೆ ಮಾಡೋದು ಅಂತ. ಸೊ ನಿಮ್ಮ ಮನೇಲೂ ಟ್ರೈ ಮಾಡ್ತೀರಾ ಅಂತ ನಾನು ಅನ್ಕೊತೀನಿ. ಸೊ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಫ್ರಂಟ್ ಬ್ರೆಂಡಿಂಗ್,